ಯುದ್ಧ ಬೇಡ 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 ಎನ್ನುವ ಧರ್ಮರಾಜನಿಗೆ ಯುದ್ಧ ಮಾಡು 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 ಎನ್ನುವ ಪ್ರೇರಣೆ. ಯುದ್ಧ ಬೇಕು 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 ಎನ್ನುವ ಸುಯೋಧನನಿಗೆ ಬೇಡ 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 ಎನ್ನುವ ನಾಟಕ ನಾನೇ ಆಡಿದ್ದು. ಯುದ್ಧ ನಿನಗೆ ಬೇಕು ಕೃಷ್ಣ, ಕರ್ಣನಿಗೂ ಅಲ್ಲ ಕೌರವನಿಗೂ ಅಲ್ಲ. ದ್ಯೂತ ಆಡುವಾಗ ದಾಳವನ್ನು ವಶೀಕರಿಸಿಕೊಳ್ಳುವುದೊಂದು. ಹೌದು, ನಮ್ಮ ಶಕುನಿ ಮಾವಯ್ಯ ಇದ್ದಾರೆ, ಮೀರಿದವ ನೀನು. ಪಗಡೆಯ ಕಾಯನ್ನೇ ಬದಲಾಯಿಸ್ತಿ, ದಾಳ ಅಲ್ಲ. ಸುಯೋಧನನ ರಣದ್ಯೂತದ ಪ್ರಧಾನ ಪಗಡೆಯ ಕಾಯಾಗಿ ಆಟದಂಗಳಕ್ಕೆ ಇಳಿದ ಕರ್ಣನೆಂಬ ಪಗಡೆಯ ಕಾಯನ್ನು ಕುಟ್ಟಿ ಪುಡಿ ಮಾಡಿದೆಯಲ್ಲ. ಶಕುನಿಯನ್ನು ಮೀರಿದ ನಿನ್ನ ಚಮತ್ಕಾರಕ್ಕೆ ಪಾಂಡವರಿಗೆ ಹಿರಿಯಣ್ಣನಾಗಿ ಬರಬೇಕು, ಸಾಮ್ರಾಜ್ಯ ಲಕ್ಷ್ಮಿಯನ್ನು ಅನುಭವಿಸಬೇಕು ಅಂತಾದರೆ ಮೊದಲ ಅಧಿಕಾರ ಯಾವುದು ಗೊತ್ತೋ? ಸತ್ತ ಪಾಂಡುವಿಗೆ ನಾ ಶ್ರಾದ್ದ ಮಾಡಬೇಕು. ಕೂಡದು. ದಾಯ ಎಂಬುದನ್ನು ಪಡೆಯುವುದಕ್ಕೆ ಮೊದಲು ಪಿಂಡೋದಕ ಕ್ರಿಯಾ ಹೇತೋಹೋ, ನೀ ಮಾಡಕು ಪಿಂಡ ಉದಕದಾನಾದಿ ಕರ್ಮಗಳನ್ನು ಆಚರಿಸಿದರೆ ಅವನಿಗೆ ಸಂಬಂಧಿಸಿದ ದಾಯವನ್ನು ಅನುಭವಿಸುವುದಕ್ಕೆ ಅಧಿಕಾರ ಹೌದು ಅಂತಾದರೆ ಸ್ವರ್ಗದಲ್ಲಿ ಸ್ಥಾನ ಸಿಕ್ಕುವ ಹಾಗೆ ರಾಜಸೂಯ ಮಾಡಿದ್ರು ಅಂತ ಆಡಿದೆಯಲ್ಲ. ಪಾಂಡುವಿಗೆ ಅಲ್ಲಿ ಸ್ಥಾನ ಸಿಕ್ಕುವುದು ಹೇಗೆ? ಹಿರಿಯ ಮಗ ಶ್ರಾದ್ದ ಮಾಡದೆ ಅವನಿಗೆ ಸಿಕ್ಕುವುದು ಹೇಗೆ? ಪಾಂಡವರೈವರು ರಾಜಸೂಯ ಮಾಡಿದ್ದರಿಂದ ಅವನಿಗೆ ಸಿಕ್ಕಿತು ಅಂತಾದರೆ ಅವರೈದೇ ಅವನ ಮಕ್ಕಳು, ನಾನಲ್ಲ ಅಂತ. ನಾನು ಹೌದು ಅಂತಾದರೆ ನಾರದರು ಹೋಗಬೇಕಾದದ್ದು ಧರ್ಮರಾಜನ ಸಭೆಗಲ್ಲ, ಕರ್ಣೆಯಲ್ಲಿದ್ದಾನೆ ಅಂತ. ಹೌದು, ವನವಾಸಕ್ಕಾಗಿ ಹೊರಟು ನಿಂತಹ ಪಾಂಡವರ ತಾಯಿ ಉಳಿಯಬೇಕಾದದ್ದು ನನಗೊಬ್ಬ ಮಗ ಇನ್ನೂ ಹಸ್ತಿನಾವತಿಯಲ್ಲಿಯೇ ಇದ್ದಾನೆ ಅಂತ. ವಿದುರನ ಮನೆಗಲ್ಲ, ಕರ್ಣನ ಮನೆಗೆ. ಪಾಂಡವರಾಯ ಭಾರಿಯಾಗಿ ಬಂದು ನೀ ಕೌಂತೆಯ ಅಂತ ವಿಶಾಲವಾದ ಅಂತಃಕರಣವನ್ನು ತೋರಿಸುವ ನೀ ಊಟ ಮಾಡಬೇಕಾದದ್ದು ವಿದುರನ ಮನೆಯಲ್ಲ, ಕರ್ಣನ ಮನೆಯಲ್ಲಿ. ಊಟ ಮಾಡಿದ್ಯಾ? ಇಲ್ಲ. ನೀವು ಊಟ ಮಾಡಿ ಕೌಂತೆಯ ಅಂತ ಆಡಿದ್ರೆ ಒಪ್ಪುತ್ತಿತ್ತೋ ಏನೋ? ಚಮತ್ಕಾರದ ಇಂತಹ 108 ಮಾತುಗಳಿಗೆ ತುಂಬ ಯೋಚಿಸಬೇಕಾಗಿಲ್ಲ, ನಾಲಿಗೆ ಇದ್ರೆ ಸಾಕು, ಬುದ್ಧಿ ಇದ್ರೆ ಸಾಕು. ಆದರೆ ಇದರ ಎಲ್ಲರ ಹಿಂದಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಬೇಕು. ಹೌದು. ಐವರು ಪಾಂಡವರಿಗೆ ಅಣ್ಣ ಅಂತ ಹೇಳಿದೆಯಲ್ಲ, ಐವರನ್ನು ಕಟ್ಟಿಕೊಂಡ ಒಬ್ಬಳು ಹೆಂಡತಿ ಇದ್ದಾಳೆ ದ್ರೌಪದಿ, ಅವಳಿಗೆ ನಾನೇನು? ಗಂಡನೋ? ಒಪ್ಪುತ್ತೀಯೋ? ಒಪ್ಪಿದ್ರೆ ಮಾಡಿಸ್ತೀಯಲ್ವ ನೀನು? ಒಪ್ಪುವುದಕ್ಕೆ ಕೂಡುತ್ತದೋ? ಎಂತಹ ಚಾಟಿಯ ಏಟು ಕೃಷ್ಣ ನಿನ್ನದ್ದು. ತುಂಬಿದ ಸಭೆ, ಐದಿದ್ದವಳಿಗೆ ಆರಾದರೇನು ಅಂತ ತುಂಬಿದ ಸಭೆಯಲ್ಲಿ ಕೇಳಿದ ಕರ್ಣನ ಬಳಿಗೆ ಬಂದು ಹೇಳ್ತೀನಿ ನೀನು ಆರನೆಯವ ನೀನೇ ಅಂತ. ಮರ್ಯಾದೆ ಉಂಟಾ? ಆರಿದ್ದವಳಿಗೆ ನೂರಾದರೇನು, ನೂರಿದ್ದವಳಿಗೆ ಆರಾದರೇನು ಅಂತ ಕೇಳಿದ ಕರ್ಣನಲ್ಲಿ ಕೇಳ್ತಾ ಇರುವುದು. ಒಪ್ಪುತ್ತೀಯೋ? ದ್ರೌಪದಿ ಎಂಬ ಹಸುವಿನ ಹಿಂದೆ ಹೋಗುತ್ತಿರುವ 5 ಹೋರಿಗಳು ಪಾಂಡವರು ಅಂತ ಅಣುಕಿಸಿದ ಈ ಕರ್ಣ ಪಾಂಚಾಲಿಗೆ ಏನಾಗಬೇಕು? 6ನೇ ವೃಷಭ ಆಗುತ್ತಿ, ಸತ್ತು ಮಣ್ಣಾಗಬೇಕು ಕೃಷ್ಣ, ಸತ್ತು ಮಣ್ಣಾಗಬೇಕು. ದಿನನಿತ್ಯ ಆ ಪಾಂಚಾಲಿಯ ಕಣ್ಣಿಗೆ ಕಣ್ಣು ಕೊಟ್ಟು ಮಾತಾಡುವುದಕ್ಕುಂಟೋ? ಮಾತಾಡುವ ಯೋಗ್ಯತೆ ಉಂಟೋ ಕೃಷ್ಣನಿಗೆ, ಕರ್ಣನಿಗೆ? ಮರಳು ಗಟ್ಟಿಸ್ತಿ, ಹುಚ್ಚು ಗಟ್ಟಿಸ್ತಿ. ಇದಾ ಕೇಳು. ಏನು? ನನ್ನೊಡೆಯನ ಹೃದಯ ಸಿಂಹಾಸನವನ್ನು ಬಿಟ್ಟು ನೀ ತೋರಿದ ಚಕ್ರವರ್ತಿಯ ಸಿಂಹಾಸನಕ್ಕೆ ಎಂದೂ ಮನ ಮಾಡದವ ಕರ್ಣ. ಅಲ್ಲಿ ದೃಢವಾಗಿ ಕುಳಿತಂತಹ ಕರ್ಣನ ನಿಶ್ಚಲವಾದ ಅಂತರಂಗದ ದೃಢವಾದ ಅಭಿಪ್ರಾಯ ಏನು ಅಂತ ನೀ ಕೇಳುವುದಾದರೆ ಹೇಳು. ಕರ್ಣ, ಸರದಿಜಾಂಬಕ ಕೇಳು, ಸರದಿಜಾಂಬಕ ಕೇಳು, ನಾರಿನ ಎನ್ನಯ ಶೌರ್ಯ ವೀಕ್ಷಿಸು. ಹಂಸಗೊಳಿಸಿವೆ ಮಾರಿ ಗೌತಣವಿತ್ತು ಪಡಿಸಿಯ. ಕೃಷ್ಣ ಹೇಳು ಕರ್ಣ. ಕರ್ಣ, ನೀ ಕೌಂತೆಯ ಕೌಂತೆಯ ಬಾ ಪಾಂಡವರ ಪಕ್ಷಕ್ಕೆ ಅಂತ ಅಡಿಗಡಿಗೆ ಆಡುತ್ತ ದುರಂತವನ್ನು ತಪ್ಪಿಸುವವ ನೀನು ಅಂತ ಹೇಳುವುದಕ್ಕೆ ತೊಡಗಿದೆಯಲ್ಲ ಕೃಷ್ಣ. ದುರಂತ ದುರಂತ ದುರಂತ, ಹೇಗೆ ದುರಂತಕ್ಕೆ ಎದೆಗೊಟ್ಟು ನಿಲ್ಲುವಂತಹ ಕರ್ಣನ ಸಾಹಸ ವಿಕ್ರಮಗಳೇನು? ಕರ್ಣನ ಅಂತರಂಗದಲ್ಲಿರುವ ಸುಯೋಧನ ಮೈತ್ರಿಯ ಮೌಲ್ಯ ಎಷ್ಟು ದೊಡ್ಡದು?
ಎನ್ನುವುದನ್ನು ಪ್ರಪಂಚ ಸ್ಫುಟವಾಗಿ ನೋಡುವುದಕ್ಕೆ ಬೇಕಾಗಿ ನಾಳಿನ ಕುರುಕ್ಷೇತ್ರ ರಣಾಂಗಣದಲ್ಲಿ ಸುಯೋಧನ ಸೇನಾಪತಿಯಾಗಿ ಹೋರಾಡುವಂತಹ ಕರ್ಣನ ಆ ಚಮತ್ಕಾರ ಅದನ್ನು ಕಾಣಿಸ್ತೇನೆ ರಣಮಾರಿ ಗೌತಣ ಸಂಧಾನಕ್ಕಾಗಿ ಬಂದು ಸಂಧಾನಕಾರನಾಗಿ ಸುಯೋಧನನ ಅನ್ನವನ್ನು ಒಲ್ಲೆ ಎಂದು ಸುಯೋಧನನನ್ನೇ ತಿನ್ನಬೇಕೆಂಬ ನಿನಗೆ ರಣರಂಗದಲ್ಲಿ ಔತಣ. ಯಾರ್ಯಾರ ಅನ್ನ ಯಾರ್ಯಾರ ತಲೆಯಲ್ಲುಂಟೋ ರಕ್ತದಲ್ಲುಂಟೋ ನಿನ್ನ ನಿರ್ಣಯ. ಬಡಿ ಬಡಿದು ಬಡಿಸುವ ಬಾಣಸಿಗನಾಗಿ ಮೆರೆಯುವಂತಹ ಕರ್ಣನನ್ನು ನೀ ರಣಕ್ಷೇತ್ರದಲ್ಲಿ ಕಾಣುವುದಕ್ಕಿದ್ದಿ. ಕೃಷ್ಣ, ಒಂದುಂಟು, ಎಂದಿಗೂ ಈ ಸತ್ಯವನ್ನು ಧರ್ಮರಾಜನಿಗೆ ಮಾತ್ರ ಆಡಕೂಡದು. ನೀನು ಹೇಳುವುದಿದ್ರೆ ಅವನಲ್ಲಿಯೇ ಹೋಗ್ತಿರ್ಲಿಲ್ವಾ? ಹೇಳಲಾರೆ. ತುಂಬಿದ ಸಭೆಯಲ್ಲಿ ಸೂತಪುತ್ರ, ಯಾರೂ ಇಲ್ಲದ ಏಕಾಂತದಲ್ಲಿ ನೀ ಕೌಂತೆಯ. ರಹಸ್ಯ ಗೊತ್ತು, ಆದರೂ ಕೈ ಮುಗಿದು ನಿನ್ನಲ್ಲಿರುವ ಪ್ರಾರ್ಥನೆ ಇದುವೆ. ಏನು ಕರ್ಣ? ನಾ ಕೌಂತೆಯ ಎಂಬುದು ಧರ್ಮರಾಜನಿಗೆ ಗೊತ್ತಾದರೆ ಹೊಡೆಯುವುದಕ್ಕೆ ಬೇಕಾದ ಕೆಚ್ಚು ನನ್ನಲ್ಲಿ ಮೂಡುವುದಿಲ್ವ? ಹೊಡೆಯುವ ನನಗೆ ಗೊತ್ತಿರಲಿ ಅವರು ನನ್ನ ತಮ್ಮಂದಿರು ಅಂತ. ತಮ್ಮಂದಿರೆಂದು ಗೊತ್ತಿದ್ದರೂ ಒಡೆಯನಿಗಾಗಿ ಕೊಚ್ಚುವ ಹುಚ್ಚು ಕೆಚ್ಚುಂಟು ನನಗೆ. ಆದರೆ ಇವ ನನ್ನ ತಮ್ಮ ಅಂತ ಗೊತ್ತಾದರೆ ಹೊಡೆಯುವ ಕೆಚ್ಚು ಧರ್ಮರಾಜನಿಗಿಲ್ವೋ? ಧರ್ಮರಾಜನಿಗಿಲ್ಲ. ಪಾರ್ಥ ಹೊಡೆಯಲಾರ. ಪಾರ್ಥ 100 ಬಾಣ ಹೊಡೆದು ನನ್ನನ್ನು ಚುಚ್ಚಿದರೆ ನಾವೊಂದು ಬಾಣವನ್ನಾದರೂ ಕ್ರೋಧದಿಂದ ತೆಗೆದು ಕೌರವನಿಗಾಗಿ ಹೊಡೆಯುವುದಕ್ಕಾಗುತ್ತದೆ ಕೃಷ್ಣ. ಆದ್ದರಿಂದ ಇದನ್ನು ನೀ ಆಡಬಾರದು. ಆಡಲೇಬಾರದು ಅಂತಲ್ಲ, ನಿನ್ನ ಮಾತಿಗೂ ನಾ ಮೌಲ್ಯವನ್ನು ಕೊಡ್ತೇನೆ. ಬದುಕಿನ ಕೌಂತೆಯನಾಗಲಾರೆ, ರಾಧೆಯ ಹಾಲುಂಡವ. ಮರಣಾಂತಾನಿ ವೈರಾಣಿ ಅಂತ ಹಿಂದಿನ ಯುಗದಲ್ಲೊಬ್ಬ ಪುಣ್ಯಾತ್ಮ ಮಾತಾಡಿದ್ನಂತೆ. ರಾವಣವದೇ ಕಳೆದ ಮೇಲೆ ರಾವಣನಿಗೂ ವಾಲಿಗೂ ಸೇರಿಸಿ ಅವರವರ ತಮ್ಮಂದಿರಿಂದಲೇ ಸಂಸ್ಕಾರವನ್ನು ಮಾಡಿಸಿದ್ನಂತೆ. ಸತ್ಯ. ಬಿಟ್ಟು ಬಂದವಾಗಿದ್ದ ವಿಭೀಷಣ. ನಾ ವಿಭೀಷಣನಾಗಲ್ಲ, ಬಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ ಬಿಡು. ಆದರೆ ಸತ್ತ ನಂತರದಲ್ಲಿ ನೀ ಆಡಿದೆಯಲ್ಲ, ಆ ಧರ್ಮರಾಜನಿಂದ ಒಂದು ಎಳ್ಳು ನೀರು ಬಿಡಿಸುವ ಕೃಪೆ ಮಾತ್ರ ನಿನ್ನದ್ದಿರಲಿ. ಸತ್ತು ಕೌಂತೆಯನಾಗತೇನೆ ಕೃಷ್ಣ, ಬದುಕಿ ಅಲ್ಲ. ಕರ್ಣ, ಇನ್ನೊಂದುಂಟು ಪ್ರಾರ್ಥನೆ. ಇದು ನಿನ್ನ ಬೇಡಿಕೆಗೆ ಬೇಕಾಗಿ, ನನ್ನ ಒಡೆಯನಿಗೆ ಬೇಕಾಗಿ ಒಂದು ಪ್ರಾರ್ಥನೆ ಉಂಟು ಕೃಷ್ಣ. ಏನು? ನೀ ಕೇಳುವ ಮನಸ್ಸು ಮಾಡು, ಮಾಡುವುದು ನಿನ್ನಿಚ್ಛೆಗೆ ಬಿಟ್ಟದ್ದು. ಪಾಂಡವ ರಕ್ತಾಭಿಷೇಚನದಿಂದ ಕೆಂಪಾದ ಭೂಮಿಗೆ ತಾನೊಡೆಯನಾಗಬೇಕೆಂಬ ಭಾವದಲ್ಲಿ ದೃಢವಾಗಿ ನಿಂತ ಕೌರವನ ಸಂಕಲ್ಪವನ್ನು ನೀ ನೆರವೇರುವುದಕ್ಕೆ ಬಿಡೆ. ಯಾಕೆ? ಮಮ ಪ್ರಾಣ ಹಿ ಪಾಂಡವ. ಹೌದು. ಕೌರವನಿಗೆ ಆ ಯೋಗ ಬರುವುದಕ್ಕಿಲ್ಲ, ಬರಬೇಕು. ಬರುವುದಕ್ಕೆ ಸಾಧ್ಯ ಅದು. ಹೇಗೆ ಗೊತ್ತಾ? ಆ ಕೌರವ ಈಗಲೂ ಮೂರ್ಧಾಭಿಷೇಚನಗೊಳ್ಳದೆಯೂ ದೊರೆಯೇ. ಅವ ಸಾಯುವುದಕ್ಕಿಂತ ಒಂದು ಗಳಿಗೆಯಾದರೂ ಮೊದಲು ನನ್ನ ಪ್ರಾಣ ಹೋಗುವ ಹಾಗೆ ಮಾಡು. ಪಾರ್ಥನ ಬಾಣಕ್ಕೆ ನನ್ನ ತಲೆ ಕತ್ತರಿಸಿ ನೆತ್ತರು ಸುರಿಯುವ ಹಾಗೆ ಮಾಡು. ಗೊತ್ತಿಲ್ಲದೆ ಇದ್ದರೂ ಪಾಂಡವ ಕೌಂತೆಯನ ರಕ್ತದಿಂದ ಕೆಂಪಾದ ಭೂಮಿಗೆ ಒಂದು ದಿನ ಆದರೂ ನನ್ನೊಡೆಯ ಸುಯೋಧನ ದೊರೆಯಾಗಲಿ. ಕೃಷ್ಣ, ರಣಮಾರಿ ಬಾಯಿ ತೆರೆದು ನಿಂತಿದೆ. ರಣಕಹಳೆ ಮೊಳಗುವ ಕಾಲಕ್ಕೆ ನೀ ಕೊಳಲೂದಿದರೆ ಕೇಳುವ ಕರ್ಣ ಅಲ್ಲ, ಕಿವುಡಾಗಿ ಹೋಗಿದೆ. ಹೊರಡು ಕೃಷ್ಣ. ಕರ್ಣ.